ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗ್ರ್ಯಾಜುಯೇಟ್ಸ್ಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಂದಿರುವಂಥ ನೋಟಿಫಿಕೇಷನ್ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಏನು ನೋಟಿಫಿಕೇಷನು? ಭರ್ಜರಿ ನರ್ಸಸ್ ರಿಕ್ರೂಟ್ಮೆಂಟ್ನ ಸುದ್ದಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡಲಿದ್ದೀನಿ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ, ದಯವಿಟ್ಟು ಶೇರ್ ಮಾಡಿ. ಸೊ ದ್ಯಾಟ್ ಅವ್ರಿಗೆ ಕೂಡ ಈ ಒಂದು ಇನ್ಫಾರ್ಮೇಷನ್ ತಲುಪಲಿ ಅನ್ನುವಂಥ ಆಸೆ ಇದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ, ಈ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ. ಈ ಒಂದು ದಿನಾಂಕ 31/5/2025 ಜಾರಿಯಾಗಿರುತ್ತದೆ ಸ್ನೇಹಿತರೆ, ಅಧಿಕೃತವಾಗಿ ಪ್ರಕಟಿಸಲಾದದ್ದು. ಸೊ ವೇರ್ ದ ಡ್ರಾಫ್ಟ್ ಆಫ್ ಕರ್ನಾಟಕ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ 2025. ಸೊ ESIS ಅಂತಂದರೆ ಕರ್ನಾಟಕ ಸ್ಟೇಟ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸ್ ರಿಕ್ರೂಟ್ಮೆಂಟ್ 2025ನ ರೂಲ್ ಬಗ್ಗೆ ಇಲ್ಲಿ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಗೆಜೆಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಸ್ನೇಹಿತರೆ. ರಿಕ್ವೈರ್ಡ್ ಬೈ ದ ಕ್ಲಾಸ್ ಕೊಟ್ಟಿದ್ದಾರೆ. 1978 ಕರ್ನಾಟಕ ಆ್ಯಕ್ಟ್ ಆಫ್ 1990 ಇನ್ ನೋಟಿಫಿಕೇಷನ್ ನಂಬರ್ LD85 LSI 2023 ದಿನಾಂಕ 13/5/2025 ಎನ್ನುವುದರ ಬಗ್ಗೆ ಡೀಟೇಲ್ ಆದಂಥ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರು ಅಂತಂದರೆ ಕರ್ನಾಟಕ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸಸ್ ಬಗ್ಗೆ. ಸೊ ರೂಲ್ಸ್, ದ ಟೈಟಲ್ ಆ್ಯಂಡ್ ಕಮನ್ಸ್ಮೆಂಟ್. ದ ರೂಲ್ಸ್ ಮೇ ಬಿ ಕಾಲ್ಡ್ ಕರ್ನಾಟಕ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸ್ ರಿಕ್ರೂಟ್ಮೆಂಟ್. ಯಾವ ರೂಲ್ ಲೇ ಡೌನ್ ಮಾಡಿದ್ದಾರೆ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮೆಥಡ್ ಆಫ್ ರಿಕ್ರೂಟ್ಮೆಂಟ್. ಈ ಒಂದು ರಿಕ್ರೂಟ್ಮೆಂಟ್ ನರ್ಸಸ್ಗಳನ್ನು ತೊಗೊಳ್ಳೋದು ಮತ್ತು ಇನ್ನಿತರ ವಿದ್ಯೆಗಳನ್ನು ತೊಗೊಳ್ಳೋದು ಯಾವ ರೀತಿಯಾಗಿರುತ್ತದೆ ಅಂತಂದರೆ, ಇನ್ನು ಸಪ್ರೇಷನ್ ಆಫ್ ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ December 2007. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಕರ್ನಾಟಕ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸಸ್ ಇನ್ ಕರ್ನಾಟಕ state civil service shall consist of each category post carrying a scale of pay is specified in column number 2 of a schedule below. The number of post, method of recruitment, and the minimum qualification if any shall be specified in the corresponding entries in column number 3, 4, 5 and 6 thereof. Repeal and savings. The Karnataka Employees State Insurance Scheme Medical Service Recruitment 2007 are be repealed. ಸೊ 2000 ಅಪ್ಡೇಟ್ ಮಾಡಿದ್ದಾರೆ 2007ರಲ್ಲಿರುವಂಥ ಒಂದು ರೂಲ್ಗೆ. ಬನ್ನಿ ನೋಡೋಣ ಸ್ಕೆಡ್ಯೂಲ್ ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ಜಾಬ್ ಇದ್ದಾವೆ ಅಂತ ಹೇಳ್ಬಿಟ್ಟು. ಕಮಿಷನರ್ ಫಾರ್ ESIS ಎನ್ಕ್ಯಾಡರ್ ಟು IS ಕ್ಯಾಡರ್ದವರಿಗೆ ನಂಬರ್ ಆಫ್ ಪೋಸ್ಟ್, ಒಂದು ಪೋಸ್ಟ್ ಇರುತ್ತೆ. ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಎನ್ಕ್ಯಾಡರ್ ಟು ಸೀನಿಯರ್ ಸ್ಕೇಲ್ ಸೆಲೆಕ್ಷನ್ ಗ್ರೇಡ್ JAG ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ತದನಂತರ ಬರುವಂಥದ್ದು ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಷನ್, ಪೇ ಸ್ಕೇಲ್ ಕೂಡ ಕೊಟ್ಟಿದ್ದಾರೆ. ಒಂದು ಪೋಸ್ಟ್ ಇರುತ್ತೆ. ಬೈ ಪೋಸ್ಟಿಂಗ್ ಫ್ರಮ್ ದ ಕೆಡರ್ ಆಫ್ ಡೆಪ್ಯೂಟಿ ಡೈರೆಕ್ಟರ್ ಪ್ರೋಗ್ರಾಮ್ ಆರ್ ಅ ಸೀನಿಯರ್ ಸ್ಪೆಷಲಿಸ್ಟ್ ಸೆಲೆಕ್ಷನ್ ಸ್ಕೇಲ್ ಆನ್ ದ ಬೇಸಿಸ್ ಆಫ್ ಸೀನಿಯಾರಿಟಿ ಮೇಲೆ. ಸೊ ಅಷ್ಟು ಇದು ಡೀಟೇಲ್ ಆಗಿ ನೋಡಲ್ಲ, ಕಾರಣ ನಾವು ನೋಡ್ತಾ ಇರೋದು ನರ್ಸಿಂಗ್ ಆಫೀಸರ್ ಬಗ್ಗೆ, ಸ್ಟಾಫ್ ನರ್ಸ್ಗಳ ಬಗ್ಗೆ ರಿಕ್ರೂಟ್ಮೆಂಟ್ ಇದೆ, ಮೇಗಾ ರಿಕ್ರೂಟ್ಮೆಂಟ್ ಇದೆ, ಅದರ ಬಗ್ಗೆ ಡೀಟೇಲನ್ನು ಚರ್ಚೆ ಮಾಡಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಎನಿವೇಸ್, ನೆಕ್ಸ್ಟ್ ಬಂದು ಡೆಪ್ಯೂಟಿ ಡೈರೆಕ್ಟರ್ ಪ್ರೋಗ್ರಾಮರ್, ಇದು ಒಂದು ಹುದ್ದೆ ಇರುತ್ತೆ. ಬೈ ಪೋಸ್ಟಿಂಗ್ ಫ್ರಮ್ ದ ಕೆಡರ್ ಆಫ್ ಸೀನಿಯರ್ ಸ್ಪೆಷಲಿಸ್ಟ್ ಸೆಲೆಕ್ಷನ್ ಸ್ಕೇಲ್ ಆನ್ ದ ಬೇಸಿಸ್ ಆಫ್ ಸೀನಿಯಾರಿಟಿ ಮೇಲೆ ಇವರಿಗೆ ಕೂಡ ಸೆಲೆಕ್ಟ್ ಮಾಡ್ತಾರೆ ಫಾರ್ ಪೋಸ್ಟಿಂಗ್, ಅದೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಮೆಡಿಕಲ್ ಸೂಪ್ರಿಡೆಂಟ್, 11 ಪೋಸ್ಟ್ ಇದ್ದಾವೆ. ಬೈ ಪೋಸ್ಟಿಂಗ್ ಫ್ರಮ್ ದಿ ಕೆಡರ್ ಆಫ್ ದಿ ಸೀನಿಯರ್ ಸ್ಪೆಷಲಿಸ್ಟ್ ಸೆಲೆಕ್ಷನ್ ಸ್ಕೇಲ್ ವಿತ್ ಅ ಮಿನಿಮಮ್ ಆಫ್ 1 year working experience will be preferred, provided that if an officer who have put in a service of senior specialist selection scale is not available, then by posting of senior specialist working in any hospital or diagnostic center on the basis of seniority. ಸೊ ಸೀನಿಯಾರಿಟಿ ಮೇಲೆ ತೊಗೋತಾರೆ. ಇನ್ ಕೇಸ್ ಯಾರು ಸಿಗಲಿಲ್ಲ ಅಂತಂದರೆ ಬೇರೆ ಡಿಪಾರ್ಟ್ಮೆಂಟಿಂದ ಕೂಡ
ಬೇಸ್ಡ್ ಆನ್ ಸೀನಿಯರಿಟಿ ತೊಗೋಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಐದನೇದಾಗಿ ಸೀನಿಯರ್ ಸ್ಪೆಷಲಿಸ್ಟ್ ಸೆಲೆಕ್ಷನ್ ಸ್ಕೇಲ್ ಆರ್ ಚೀಫ್ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ selection scale under dynamic flexible component system from the cadre of IMO by promotion from the cadre of the seniority specialist or insurance medical officer. So next ಬಂದು ಸೀನಿಯರ್ ಸ್ಪೆಷಲಿಸ್ಟ್ ಅಥವಾ ಚೀಫ್ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ CIMO under dynamic flexible component system from the cadre of IMO. So next junior specialist or senior insurance medical officer under the dynamic flexible component system from the cadre of IMO by promoting from the cadre of insurance medical officer till the incumbent holds the post thereof after it shall be downgraded as a insurance medical officer. ಆಮೇಲೆ ತದನಂತರ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಸುಮಾರು 751 ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ತದನಂತರ ಬರುವುದು ಅಸಿಸ್ಟೆಂಟ್ ಡೆಂಟಲ್ ಸರ್ಜನ್ 9 ಪೋಸ್ಟ್ಗಳಿದ್ದಾವೆ. ಇದಾದ ಮೇಲೆ ಸೀನಿಯರ್ ಆಯುರ್ವೇದಿಕ್ ಫಿಸಿಷಿಯನ್ ಒಂದು ಪೋಸ್ಟ್ ಇದೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಂದು ಪೋಸ್ಟ್ ಇದೆ. ತದನಂತರ ಬರುವುದು ಯಾವುದಂತಂದರೆ ಅಕೌಂಟ್ ಆಫೀಸರ್ ಒಂದು ಪೋಸ್ಟು, ಚೀಫ್ ಫಾರ್ಮಸಿಸ್ಟ್ ಒಂದು ಪೋಸ್ಟು, ಆಯುರ್ವೇದಿಕ್ ಫಿಸಿಷಿಯನ್ ಒಂದು ಪೋಸ್ಟು, ಆಡಿಟ್ ಆಫೀಸರ್ ಒಂದು ಪೋಸ್ಟ್ ಇದೆ ಸ್ನೇಹಿತರೆ. ನಾವು ಇವಾಗ ಈ ಒಂದು ನರ್ಸಿಂಗ್ ಕ್ಯಾಡರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಮ್ಮ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ನೋಡೋಣ 16ನೇ ಸೀರಿಯಲ್ ನಂಬರಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಗ್ರೇಡ್ 1 ನರ್ಸಿಂಗ್ ಸೂಪರಿಡೆಂಟ್ ಟೋಟಲ್ ಪೋಸ್ಟ್ 3 ಇದ್ದಾವೆ. ಬೈ ಪ್ರಮೋಷನ್ ಫ್ರಮ್ ದ ಕೆಡರ್ ಆಫ್ ನರ್ಸಿಂಗ್ ಸೂಪರಿಡೆಂಟ್ ಗ್ರೇಡ್ 2 ಇಂದ ಗ್ರೇಡ್ 1ಗೆ ಪ್ರಮೋಷನ್ ಕೊಡುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಸ್ಟ್ ಹ್ಯಾವ್ ಪುಟ್ ಇನ್ ಎ ಸರ್ವಿಸ್ ಆಫ್ ನಾಟ್ ಲೆಸ್ ದೆನ್ 5 years ಇನ್ ದ ಕೆಡರ್ ಆಫ್ ನರ್ಸಿಂಗ್ ಸೂಪರಿಡೆಂಟ್ ಗ್ರೇಡ್ 2. ಯಾರು ಗ್ರೇಡ್ 2 ಅಲ್ಲಿ ಮೋರ್ ದೆನ್ 5 years ಕೆಲಸ ಮಾಡಿದ್ದಾರೆ ಅಂಥವರುಗಳನ್ನು ಗ್ರೇಡ್ 1 ಆಗಿ ನಾವು ಸೆಲೆಕ್ಷನ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರೊವೈಡೆಡ್ ದಟ್ ಇಫ್ ಎನ್ ಆಫಿಷಿಯಲ್ ಹೂ ಹ್ಯಾವ್ ಪುಟ್ ಇನ್ ಎ ಸರ್ವಿಸ್ ಆಫ್ ನಾಟ್ ಲೆಸ್ ದೆನ್ 5 years ಈಸ್ ನಾಟ್ ಅವೈಲೇಬಲ್ ದೆನ್ ಎನ್ ಆಫಿಷಿಯಲ್ ಹೂ ಹ್ಯಾಸ್ ಪುಟ್ ಇನ್ ಎ ಸರ್ವಿಸ್ ಆಫ್ ನಾಟ್ ಲೆಸ್ ದೆನ್ 3 years ಮೇ ಬಿ ಕನ್ಸಿಡರ್ಡ್ ಫಾರ್ ಪ್ರಮೋಷನ್. ಯಾರು 5 years ಸರ್ವಿಸ್ ಇಲ್ಲ ಆ್ಯಸ್ ಎ ನರ್ಸಿಂಗ್ ಗ್ರೇಡ್ 2 ಆಫೀಸರ್ ಆಗಿ ಅವರುಗಳನ್ನು ಹೊರತುಪಡಿಸಿ ಮತ್ತು 3 ವರ್ಷ ಯಾರಿಗೆ ಸರ್ವಿಸ್ ಆಗಿದೆ ಅಂಥವ್ರುಗಳನ್ನು ಈ ಒಂದು ನರ್ಸಿಂಗ್ ಸೂಪರಿಡೆಂಟ್ ಗ್ರೇಡ್ 1ಗೆ ತೊಗೋಬಹುದು ಅಥವಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತದನಂತರ ಗ್ರ್ಯಾಜುಯೇಟ್ ಫಾರ್ಮಸಿಸ್ಟ್ ಟೋಟಲ್ ಪೋಸ್ಟ್ 7 ಬೈ ಪ್ರಮೋಷನ್ ಫ್ರಮ್ ದಿ ಕ್ಯಾಡರ್ ಆಫ್ ಸೀನಿಯರ್ ಫಾರ್ಮಸಿ ಆಫೀಸರ್. ಆಮೇಲೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಆ ಡೀಟೇಲ್ಗೆ ನಾನು ಹೋಗಲ್ಲ. ಅಕೌಂಟ್ಸ್ ಸೂಪರಿಡೆಂಟ್ ಒಂದು ಪೋಸ್ಟ್ ಇದೆ. ತದನಂತರ ಲೀಗಲ್ ಆಫೀಸರ್ ಒಂದು ಪೋಸ್ಟ್ ಇದೆ ಸ್ನೇಹಿತರೆ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 20 ಪೋಸ್ಟ್ಗಳಿದ್ದಾವೆ. ಆಮೇಲೆ ಬಂದು ನರ್ಸಿಂಗ್ ಸೂಪರಿಡೆಂಟ್ ಗ್ರೇಡ್ 2 ಸುಮಾರು 29 ಪೋಸ್ಟ್ಗಳಿದ್ದಾವೆ. ಪ್ರಮೋಷನ್ ಫ್ರಮ್ ದಿ ಕ್ಯಾಡರ್ ಆಫ್ ನರ್ಸಿಂಗ್ ಆಫೀಸರ್ ಆನ್ ದ ಬೇಸಿಸ್ ಆಫ್ ಸೀನಿಯಾರಿಟಿ ಮೇಲೆ ತಗೋತಾರೆ. ಟೋಟಲ್ ಪೋಸ್ಟ್ ಬಂದು 29 ಪೋಸ್ಟ್ ಇದ್ದಾವೆ. ಮಸ್ಟ್ ಹ್ಯಾವ್ ಪುಟ್ ಇನ್ ಅ ಸರ್ವಿಸ್ ಆಫ್ ನಾಟ್ ಲೆಸ್ ದೆನ್ 5 years ಇನ್ ದ ಕ್ಯಾಡರ್ ಆಫ್ ಸ್ಟಾಫ್ ನರ್ಸ್. Provided that if an official who have put in a service of not less than 5 years is not available, then an official who has put in a service of not less than 3 years may be considered for a promotion. ಯಾರು ಗ್ರೇಡ್ 2ಗೋಸ್ಕರ 5 years ಸರ್ವಿಸ್ ಆಗಿರುವಂಥ ಸೀನಿಯರ್ ಸ್ಟಾಫ್ ನರ್ಸ್ ಬೇಸ್ಡ್ ಆನ್ ಸೀನಿಯರಿಟಿ ಇದು ಮಾಡ್ತಾರೆ. ಇನ್ ಕೇಸ್ 5 years ಆಗಲಿಲ್ಲ ಅಂತಂದರೆ 3 years ಕೂಡ ಕನ್ಸಿಡರ್ ಮಾಡ್ಬೋದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ ನಾವು ನೋಡಿದ್ದೀವಿ ನರ್ಸಿಂಗ್ ಸೂಪರಿಡೆಂಟ್ ಗ್ರೇಡ್ 1 ಒಂದು ಪೋಸ್ಟ್ ಇರುತ್ತೆ. ತದನಂತರ ಬರುವಂಥದ್ದು ನರ್ಸಿಂಗ್ ಸೂಪರಿಡೆಂಟ್ ಗ್ರೇಡ್ 2ದು 29 ಪೋಸ್ಟ್ಗಳಿದ್ದಾವೆ. ತದನಂತರ ಲೀಗಲ್ ಅಸಿಸ್ಟೆಂಟು, ಆಮೇಲೆ ಡೈಟಿಷಿಯನ್ 6 ಪೋಸ್ಟ್ ಇದ್ದಾವೆ. ಲೀಗಲ್ ಅಸಿಸ್ಟೆಂಟ್ 2 ಪೋಸ್ಟು. ತದನಂತರ ಇದು ಒಂದು ಧಮಾಕ ಅಂತ ಹೇಳ್ಬೋದು ಸ್ನೇಹಿತರೆ. ಸುಮಾರು 752 ಪೋಸ್ಟ್ ನರ್ಸಿಂಗ್ ಆಫೀಸರ್ ಪೋಸ್ಟ್ ಇದ್ದಾವೆ. ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ಕರ್ನಾಟಕ ಸಿವಿಲ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಸೆಲೆಕ್ಷನ್ ಜನರಲ್ ರೂಲ್ 2021 ಪ್ರಕಾರ ಅವ್ರು ರಿಕ್ರೂಟ್ಮೆಂಟ್ ಮಾಡ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಸ್ಟ್ ಹ್ಯಾವ್ ಪೊಸೆಸ್ಡ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ issued by an authority
authorized by Government of Karnataka must have registered in Karnataka Nursing Council. ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು, ಆಮೇಲೆ ರೆಕಗ್ನೈಸ್ ಹೊಂದಿರುವಂಥ ಇನ್ಸ್ಟಿಟ್ಯೂಟಲ್ಲಿ ಅಭ್ಯಾಸ ಮಾಡಿರಬೇಕು ಸ್ನೇಹಿತರೆ. ಸೊ 752 ಪೋಸ್ಟ್ ನರ್ಸಿಂಗ್ ಆಫೀಸರ್ ಇದ್ದಾವೆ. ಸೊ ಇವರು ಪೇ ಸ್ಕೇಲ್ ಕೂಡ ಹೇಳ್ತೀನಿ ಕೇಳಿ. 54,175-99400. ಸೊ ಇಷ್ಟೆಲ್ಲ ಇದ್ದಾವೆ. ತದನಂತರ ಬರೋದು ಆಫೀಸ್ ಸೂಪ್ರಿಡೆಂಟ್ 82 ಪೋಸ್ಟು, ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್ 24 ಪೋಸ್ಟು, ರೇಡಿಯೋಗ್ರಾಫರ್ 16 ಪೋಸ್ಟು, ಸೀನಿಯರ್ ಫಾರ್ಮಸಿ ಆಫೀಸರ್ 86 ಪೋಸ್ಟು, ಫಿಸಿಯೋಥೆರಪಿಸ್ಟ್ 7 ಪೋಸ್ಟು, ಆಯುರ್ವೇದಿಕ್ ಫಾರ್ಮಸಿಸ್ಟ್ 1 ಪೋಸ್ಟು, ಅಪ್ಥಾಲ್ಮಿಕ್ ಆಫೀಸರ್ 3 ಪೋಸ್ಟು, ತದನಂತರ ಫಾರ್ಮಸಿ ಆಫೀಸರ್ 404 ಪೋಸ್ಟು, 404. ಇದು ಕೂಡ ಒಂದು ಧಮಾಕ ಅನ್ನಿಸ್ತಾ ಇದೆ ಸ್ನೇಹಿತರೆ, ಕಾರಣ 404 ಪೋಸ್ಟ್ಗಳನ್ನು ಇಲ್ಲಿ ಅಡ್ವರ್ಟೈಸ್ ಮಾಡಿದ್ದಾರೆ. ಜೂನಿಯರ್ ರೇಡಿಯೋಗ್ರಾಫರ್ 12 ಪೋಸ್ಟು, ಆಮೇಲೆ ಎಕ್ಸ್ರೇ ಟೆಕ್ನಿಷಿಯನ್ 9 ಪೋಸ್ಟು, ಡೆಂಟಲ್ ಹೈಜಿನಿಸ್ಟ್ 1 ಪೋಸ್ಟು, ಹಿಮೋಡಯಾಲಿಸಿಸ್ ಟೆಕ್ನಿಷಿಯನ್ 11 ಪೋಸ್ಟ್ಗಳು, ಆಮೇಲೆ ECG ಟೆಕ್ನಿಷಿಯನ್ 12 ಪೋಸ್ಟ್ಗಳು, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 227. ಇದು ಒಂದು ಧಮಾಕ ಅನ್ನಿಸ್ತಾ ಇದೆ ಸ್ನೇಹಿತರೆ. ಯಾರು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂದರೆ ಇವಾಗ PUC ಪಾಸ್ ಆಗಿ ಈ ಥರ ಆಮೇಲೆ ಕಾಂಪಿಟೇಷನ್ ಎಕ್ಸಾಮ್ ಕೊಡೋದು, ಅಥವಾ ಡಿಗ್ರಿ BA BSc BCom ಯಾರೇ ಆಗಲಿ ಇದು ಕೂಡ ಕಾಂಪಿಟೇಷನ್ ಮಾಡಬಹುದು. ಒಳ್ಳೆ ಪೋಸ್ಟ್ಗಳಿದ್ದಾವೆ. 227 ಪೋಸ್ಟ್ಗಳು. ಸ್ಟೆನೋಗ್ರಾಫರ್ದು 15 ಪೋಸ್ಟ್ ಇದ್ದಾವೆ, ಸ್ಟೆನೋಗ್ರಾಫರ್. ಆಮೇಲೆ ಸೀನಿಯರ್ ಡಾಟಾ ಎಂಟ್ರಿ ಅಸಿಸ್ಟೆಂಟ್ 3 ಪೋಸ್ಟು, ಅಡಿಟರ್ 4 ಪೋಸ್ಟು, ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ 56 ಪೋಸ್ಟು. ಇದು ಕೂಡ ಒಂದು ಒಳ್ಳೆಯ ಒಂದು ಪೋಸ್ಟ್, ಸುಮಾರು 56 ಪೋಸ್ಟ್ಗಳಿಗೆ ಕೊಡ್ತಾ ಇದ್ದಾರೆ. ತದನಂತರ ANM, ಇವಾಗ ರೀಸೆಂಟಾಗಿ ನಾವು ನೋಡಿದ್ವಂಥ ANM ಅಂದ ಕೂಡಲೇ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಅಂದ ಕೂಡಲೇ ನಮಗೆ ಒಂದು ಜ್ಞಾಪಕಕ್ಕೆ ಏನು ಬರುತ್ತೆ ಅಂತಂದರೆ, ರೀಸೆಂಟ್ಲಿ ಪೋಸ್ಟ್ಗಳು ಅಬಾಲಿಷ್ ಆಗಿದ್ದಾವೆ ಅಥವಾ ಸ್ಟಡಿ ಅಬಾಲಿಷ್ ಆಗಿದೆ ಅನ್ನುವಂಥದ್ದು ಲಾಸ್ಟ್ ಮಂತ್ ನಾವು ನೋಡಿದ್ದೀವಿ. ಆದರೂ ಸಹ ಇಲ್ಲಿ 7 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಎಲೆಕ್ಟ್ರಿಷಿಯನ್ ಬಂದು 2 ಪೋಸ್ಟ್ ಇದ್ದಾವೆ. ಸೀನಿಯರ್ ಡಿವಿಷನ್ 2nd ಡಿವಿಷನ್ ಅಸಿಸ್ಟೆಂಟ್ ಕಮ್ ರೆಕಾರ್ಡ್ ಶಾರ್ಟರ್ 37 ಪೋಸ್ಟ್ಗಳು. ಆಮೇಲೆ 2nd ಡಿವಿಷನ್ ಅಸಿಸ್ಟೆಂಟ್ ಅಂದರೆ SDA 737 ಪೋಸ್ಟ್ಗಳಿದ್ದಾವೆ. ಇಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆ್ಯಸ್ ಪರ್ ದ ಕರ್ನಾಟಕ ಸಿವಿಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ಟು ಮಿನಿಸ್ಟೀರಿಯಲ್ ಪೋಸ್ಟ್ ರೂಲ್ 1978 ಫಾರ್ ಪ್ರಮೋಷನ್ ಮಸ್ಟ್ ಹ್ಯಾವ್ ಪಾಸ್ಡ್ PUC or its equivalent examination provided the pass in pre-university course or equivalent course for a qualification for promotion or transfer shall not be applicable for those who are already in service possessing SSLC qualification on the date of commencement of the Karnataka Civil Service Recruitment to the Ministerial Post Amendment Rule number 2013. So next ನೋಡೋಣ. ರೆಕಾರ್ಡ್ ಸಾರ್ಟರ್ 13 ಪೋಸ್ಟು, ಡಾಟಾ ಎಂಟ್ರಿ ಅಸಿಸ್ಟೆಂಟ್ DEA 9 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಲಿನನ್ ಕೀಪರ್ 1 ಪೋಸ್ಟು, ಆಮೇಲೆ ಡ್ರೈವರ್ 22 ಪೋಸ್ಟು, ಆಮೇಲೆ ಹೆಡ್ ಕುಕ್ ಬಂದು 7 ಪೋಸ್ಟು, ಕುಕ್ ಬಂದು 14 ಪೋಸ್ಟು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಗ್ರೂಪ್ D, ಪ್ಯೂನ್ ಕ್ಲಾಸ್ ಏನಿದು 4th, ನರ್ಸಿಂಗ್ ಆರ್ಡರ್ಲಿ, ವಾರ್ಡ್ ಬಾಯ್, ಆಯಾ, ಸ್ಯಾನಿಟರಿ ವರ್ಕರ್, ಆಮೇಲೆ ವಾಚ್ಮೆನ್, ಗಾರ್ಡನರ್, ಕ್ಲೀನರ್ ಕಮ್ ಸ್ಟ್ರೆಚರ್ ಬಿಯರರ್. ಟೋಟಲ್ 1219 ಪೋಸ್ಟ್. ಇದು ಕೂಡ ಒಂದು ಧಮಾಕ ಇದೆ ಸ್ನೇಹಿತರೆ. ಮಸ್ಟ್ ಹ್ಯಾವ್ ಪಾಸ್ಡ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ವಿತ್ ಕರ್ನಾಟಕ ಆ್ಯಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ಕರ್ನಾಟಕ ಸಿವಿಲ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಸೆಲೆಕ್ಷನ್ ಜನರಲ್ by order and the name of the Governor of Karnataka Srinivas AG, Deputy Secretary to the Government 1 Department of Labor. ಸೊ ಈ ಒಂದು ಪ್ರಕಟಣೆ ಇದೆ ಸ್ನೇಹಿತರೆ. ನಮ್ಮ ಗ್ಯಾಜೆಟ್ ಒಂದು ಪ್ರಕಟಣೆ ಮಾಡಿದೆ. ಸೊ ಇಷ್ಟೆಲ್ಲ ಡೀಟೇಲ್ ಆದಂಥ ಗ್ಯಾಜೆಟ್ ನೋಟಿಫಿಕೇಷನ್ ಬಂದಿದೆ ಸ್ನೇಹಿತರೆ. ಸೊ ಯಾರಿಗೆ ಅಂತಂದರೆ ಈ ಮಲ್ಟಿ ಟಾಸ್ಕ್ ಸ್ಟಾಫ್ ಅಂದರೆ ಗ್ರೂಪ್ D ಅವರಿಗೆ 1219 ಪೋಸ್ಟ್ ಇದ್ದಾವೆ. ಅದಲ್ಲದೆ ನಮ್ಮ ನರ್ಸಿಂಗ್ ಕೂಡ ಚೆನ್ನಾಗಿ ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಸೊ ಎಲ್ಲರೂ ದಯವಿಟ್ಟು ಇದನ್ನು ಅಪ್ಲೈ ಮಾಡಬೇಕು. ಕಾರಣ ಎಷ್ಟೋ ಜನ ಹೇಳ್ತಿರ್ತಾರೆ ನನಗೆ ಗೌರ್ಮೆಂಟ್ ಜಾಬೇ ಬೇಕು, ಕಂಪಲ್ಸರಿ ಗೌರ್ಮೆಂಟ್ ಜಾಬ್ ಬೇಕೆನ್ನುವಂಥವರು ಇರ್ತಾರೆ ಸ್ನೇಹಿತರೆ. ಅಂಥವ್ರುಗಳಿಗೆ ಒಂದು ಒಳ್ಳೆಯ ಸುವರ್ಣಾವಕಾಶ
ESIS ಅಂತಂದರೆ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ಕರ್ನಾಟಕದ್ದು ನಾವು ಅಪ್ಲೈ ಮಾಡಬೇಕು ಎನ್ನುವುದಾದರೆ ಒಂದು ಒಳ್ಳೆಯ ಅವಕಾಶ. ಶಾರ್ಟ್ಲಿ ನೋಟಿಫಿಕೇಷನ್ ಬರಬಹುದು. ಈ ಒಂದು ಗೆಜೆಟ್ ಪಾಸ್ ಮಾಡಿದ್ದು 31/5/2025 ಸ್ನೇಹಿತರೆ. ಸೊ ದ್ಯಾಟ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಕರಿಯರ್. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ, ಸೊ ದ್ಯಾಟ್ ಅವ್ರಿಗೆ ಕೂಡ ಈ ಒಂದು ಅರಿವು ಬರಲಿ. ಕಾರಣ ಎಷ್ಟೋ ಜನ ಹೇಳ್ತಿರ್ತಾರೆ, ಸರ್ ಯಾವುದು ಪೋಸ್ಟ್ ಇಲ್ಲ ಸರ್, ಗೌರ್ಮೆಂಟ್ ಟ್ರೈ ಮಾಡ್ತಾಯಿದ್ದೀನಿ, ಯಾವುದೂ ಸಿಗ್ತಾಯಿಲ್ಲ, ಬರ್ತಾಯಿಲ್ಲ ಟೈಮ್ ಟು ಟೈಮ್. ಸೊ ಅಂಥವರುಗಳಿಗೆ ಅಪ್ಡೇಟ್ ಮಾಡಿಕೊಳ್ಳೋದು ಅವಶ್ಯಕತೆವಾಗಿರುತ್ತೆ ಸ್ನೇಹಿತರೆ. ಕಾರಣ ಇದ್ರ ಬಗ್ಗೆ ಏನೋ ಹೆಚ್ಚು ನಾಲೆಜ್ ಇರಲ್ಲ. ಸೊ ಅವರು ತುಂಬಾ ಸಫರ್ ಆಗ್ತಾ ಇರ್ತಾರೆ. ನಾಲೆಜ್ ಇದ್ದವರು ತನ್ನ ಡಾಕ್ಯುಮೆಂಟ್ ಕೊಟ್ಟು ಟ್ರೈ ಮಾಡ್ತಿರ್ತಾರೆ ಸ್ನೇಹಿತರೆ. ಸೊ ದಯವಿಟ್ಟು ಯಾರಿಗೆ ಈ ಒಂದು ವಿಡಿಯೋ ತಲುಪ್ತಾ ಇದೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಯಾರು ಕ್ವಾಲಿಫೈಡ್ ಇದ್ದಾರೆ, ಫಾರ್ಮಸಿಸ್ಟ್ ಆಗಲಿ ಅಥವಾ ನರ್ಸಸ್ ಆಗಲಿ, ANMs ಆಗಲಿ, ಮತ್ತು ಈ ಒಂದು ಡಾಕ್ಟರ್ ಗ್ರೇಡ್ ಆಗಲಿ, ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಆ್ಯಸ್ ಸೂನ್ ಆ್ಯಸ್ ಈ ಒಂದು ನೋಟಿಫಿಕೇಷನ್ ಹೊರಗೆ ಬಂದಾಗ, ಇವಾಗ ಗೆಜೆಟ್ ರಿಲೀಸ್ ಆಗಿದೆ ಅಷ್ಟೇ, ಇನ್ ಫ್ಯೂಚರಲ್ಲಿ ಈ ಒಂದು ನೋಟಿಫಿಕೇಷನ್ ಹೊರಗೆ ಬಂದಾಗ ಏನೈತಿ ಅಂತಂದರೆ ಅವರಿಗೆ ಒಂದು ಈಸಿ ಆಗಬಹುದು ಸ್ನೇಹಿತರೆ ಅಪ್ಲೈ ಮಾಡಲಿಕ್ಕೆ. ಅದಕ್ಕೋಸ್ಕರ ಈವನ್ ಆಯುರ್ವೇದಿಕ್ ಫಿಸಿಷಿಯನ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಚೀಫ್ ಫಾರ್ಮಸಿಸ್ಟು, ಅಕೌಂಟ್ ಆಫೀಸರ್ಗಳು ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಸೀನಿಯರ್ ಆಯುರ್ವೇದಿಕ್ ಫಿಸಿಷಿಯನ್, ಅಸಿಸ್ಟೆಂಟ್ ಡೆಂಟಲ್ ಸರ್ಜನ್, ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್. ಸೊ ಈ ರೀತಿ ಹಲವಾರು ಪೋಸ್ಟ್ಗಳನ್ನು ಈ ಒಂದು ನಮ್ಮ ಈ ESIS ಮುಖಾಂತರ ಹೊರಗೆ ಬರ್ತಾ ಇದ್ದಾವೆ ಸ್ನೇಹಿತರೆ, ಗೊತ್ತಿರುವಾಗ ನಿಮಗೆಲ್ರಿಗೂ. ಸೊ ಒಳ್ಳೆಯ ಅಪಾರ್ಚುನಿಟಿ, ಸ್ಟೇ ಟ್ಯೂನ್ಡ್. ಆಮೇಲೆ ಯಾರು ಹೊಸದಾಗಿ ಬಂದಿದ್ದೀರಾ ಈ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನಾದರೂ ಇನ್ನೂ ಈ ರೀತಿ ಬರುವಂಥ ವಿಡಿಯೋಗಳು ಅಥವಾ ಇನ್ಫಾರ್ಮೇಷನ್, ಬೆಸ್ಟ್ ಇನ್ಫಾರ್ಮೇಷನ್, ಯಾವುದೇ ಒಂದು ಇನ್ಫಾರ್ಮೇಷನ್ ನರ್ಸಸ್ ರಿಲೇಟೆಡ್ ಆಗಲಿ, ಕರ್ನಾಟಕ ಸರ್ಕಾರದ ರಿಲೇಟೆಡ್ ಆಗಲಿ, ಯಾವುದೇ ಒಂದು ಹೊಸ ನೋಟಿಫಿಕೇಷನು ಅಥವಾ ಹೊಸ ಕಾನೂನುಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಪ್ರಯತ್ನಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.